ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಶಿವರಾಜ್ ಎನ್ಸಿ. ನನ್ನ ಹೆಸರು ಶಿವರಾಜ್ ಅಂತೇಳಿ. ಇವತ್ತು ನೀವು ನೋಡ್ತಾ ಇರೋ ಸಣ್ಣ ಅಡಿಕೆ ತೋಟದಲ್ಲಿ ಟೊಮೊಟೊ ಸಾಹೋ ವೆರೈಟಿ ಇವತ್ತಿಗೆ ಹಚ್ಚಿ 5 ದಿವಸ 5 to 6 days ಆಯಿತು. ಅಂದರೆ May 4th ಹಚ್ಚಿದ್ದು. ನಮಗೆ ಇದು 2000 ಸಸಿ ಇದೆ, ಬಟ್ ನನಗೆ ಇನ್ನೂ ಸಿಗಲಿಲ್ಲ. ಸೊ ಅದಕ್ಕೆ ಬೇರೆ ವೆರೈಟಿ ಹೋಗಬೇಕಾದ ಪರಿಸ್ಥಿತಿ ಬಂತು. ಅದು ಯಾವ ವೆರೈಟಿ ಅಂತಂದರೆ ಲಕ್ಷ್ಮಿ ಇನ್ಪುಟ್ಸ್ದು ನಂದಿ ಅಂತೇಳಿ. ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ, ಬಟ್ ಸಾಹೋ ನನಗೆ ಲೈಕ್ ಆಗಿದ್ದು. ನೋಡೋಣ, ಸೇಮ್ ಮೇಂಟೆನೆನ್ಸ್ ಮಾಡ್ತೀನಿ, ಇಳುವರಿ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ. ಬಟ್ ಸಾಹೋ ಇಸ್ ದ ಬೆಸ್ಟ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ನೋಡ್ಬೋದು ನಾವು. ಇದಕ್ಕೆ ಫಸ್ಟ್ ಡ್ರೆಂಚಿಂಗ್ ನಾನು ಏನು ಮಾಡಿದ್ದೀನಿ ಅಂತಂದರೆ ರೋಕೋ ಮತ್ತು ಒಂದು ಫಂಗಿಸೈಡ್ ಥಿಯೋಫೆನೇಟ್ ಮಿಥೈಲ್ 75%, ಮತ್ತು ಇನ್ನೊಂದು ಇನ್ಸೆಕ್ಟಿಸೈಡ್ ಆಗಿ ಕ್ಲೋರೋಪೈರಿಪಾಸು 20%, ಒಂದು CBD ಎಕ್ಸ್ಟ್ರಾಕ್ಟು, ಒಂದು ಸಾಗರಿಕಾ. ಸೊ ಇದೇ ನಂದಿ ವೆರೈಟಿ. ಇದು ಆ್ಯಕ್ಚುಲಿ ಒಂದು 5-6 ಸಾಲು ಕಡಿಮೆ ಇದೆ. ಒಂದು 1000 ಪ್ಲ್ಯಾಂಟ್ಸು ನಂದಿ ವೆರೈಟಿ ಹಾಕಿದ್ದೀನಿ. ಸೊ ಚೆನ್ನಾಗಿ ಹತ್ಕೊಂಡಿದೆ. ನಾನು ಎಲ್ಲಿ ಬಿಸಿಲಿಗೆ ಎಲ್ಲಿ ಕರ್ಗೋಗ್ತಾವೆ ಅಂದ್ಕೊಂಡೆ, ಬಟ್ ನೆಗ್ಲಿಜಬಲ್ ಹೋಗಿದೆ, ಬಟ್ ನೆಗ್ಲಿಜಬಲ್ಲು. ನೋಡು, ಇದೆಲ್ಲ ಹೌದು. ಈ ಕಡೆ ನಂದಿ ವೆರೈಟಿ ನೋಡುವುದು. ನಾನು ಮತ್ತೆ ಮುಂಚೆ ಫಸ್ಟ್ ಡ್ರೆಂಚಿಂಗ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಕೆಲಸದ ನಾನೇ ಒಬ್ಬನೇ ಮಾಡಬೇಕಾಗಿರೋದ್ರಿಂದ ಸೊ ಸೆಕೆಂಡ್ ಡ್ರೆಂಚಿಂಗ್ ಮಾಡಬೇಕಂತ ಇವತ್ತು ಬಂದಿದ್ದೀನಿ. ನೋಡೋಣ, ನಿಮ್ಗೆ ತಿಳಿಸ್ತೀನಿ. ನಾನು ಸೆಕೆಂಡ್ ಡ್ರೆಂಚಿಂಗ್ಗೆ ಏನೇನು ಮಾಡ್ತಾಯಿದ್ದೀನಿ ಅಂತೇಳಿ ನಿಮಗೆ ತಿಳಿಸ್ತೀನಿ. ಈ ರೀತಿ ಇದೆ. ಸೊ ಇಲ್ಲೊಂದು 17 ಸಾಲಿದೆ, ಅಂದರೆ ಆಲ್ಮೋಸ್ಟು 3000 to 200 ಸೀಡ್ಲಿಂಗ್ಸ್ ಆಗಿದೆ. ಸೊ ಇದು ನಮ್ಮದು ಹಳೇ ತೋಟ. ಇದು ಮೇಂಟೆನೆನ್ಸ್ ಮಾಡಲಿಲ್ಲ ಸರಿಯಾಗಿ, ಕಾರಣ ರೇಟ್ ಇಲ್ಲದಿದ್ದರಿಂದ. ನೋಡ್ಬೋದು ನೀವು ಇದೆಲ್ಲ. ನಾನು ನಿಮಗೆ ಸೆಕೆಂಡ್ ಡ್ರೆಂಚಿಂಗ್ ಏನೇನು ಮಾಡಿದೆ ಅಂತ ಹೇಳ್ತೀನಿ. ಏನೇನು ಮಾಡಿದ್ದೀನಿ ಅಂತಂದರೆ ಹ್ಯೂಮಿಕ್ ಆ್ಯಸಿಡ್ ಅಂತ ಬರುತ್ತೆ, ಪೊಟ್ಯಾಷಿಯಮ್ ಹ್ಯೂಮೇಟ್ ಅಂತೀವಿ, ಮತ್ತು 1261 ಎರಡು ಮಿಕ್ಸ್ ಮಾಡ್ಕೊಂಡು ಮಾಡಿದ್ದೀನಿ. ನನಗೆ ಮೈಕ್ರೋಜಲ್ ಫರ್ಟಿಲೈಸರ್ ಮೈಕ್ರೋಜಲ್ ಅಂತ ಬರುತ್ತೆ, ಅದು ಮಾಡಬೇಕಾಯ್ತು, ಮಾಡೋಕ್ಕಾಗಲಿಲ್ಲ. ಸದ್ಯಕ್ಕೆ ನಂಗೆ ಸಿಕ್ಕಿದ್ದು 1261 ಮತ್ತು ಹ್ಯೂಮಿಕ್ ಆ್ಯಸಿಡ್. ಇದು ಏನಕ್ಕೆ ನಾವು ಮಾಡ್ತಾಯಿದ್ದೀವಪ್ಪ ಅಂತಂದರೆ ರೂಟ್ ಡೆವಲಪ್ಮೆಂಟ್ಗೋಸ್ಕರ ಮಾಡ್ತಾಯಿದ್ದೀವಿ. ಫಸ್ಟ್ ಒಂದು 3 days ಬೇಕಾಗುತ್ತೆ ಇದೆಲ್ಲ ಸೆಟ್ ಆಗೋಕ್ಕೆ, ಗಿಡ ಸ್ಟೆಫಾಗಿ ನಿಲ್ಲೋಕ್ಕೆ. ಫಸ್ಟು ಡ್ರೆಂಚಿಂಗ್ ನೀವು ಹೇಳ್ದಂಗೆ ಆವಾಗಲೇ ಒಂದು ಡ್ರೆಂಚಿಂಗ್ ಕೊಟ್ಟಿದ್ದೀನಿ. ಸೆಕೆಂಡ್ ಡ್ರೆಂಚಿಂಗ್ ಬಂದುಬಿಟ್ಟು ಇದು ಮಾಡ್ತೀವಿ. ಇದು ಏನಕ್ಕಂತಂದರೆ ಫಾಸ್ಫರಸ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಚೆನ್ನಾಗಾಗುತ್ತೆ ಇದು ಬೇರೆ ಬೆಳವಣಿಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತೆ ಥರ್ಡ್ ಡ್ರೆಂಚಿಂಗು. ಯಾರನ್ನ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.